ನಮಸ್ತೆ ವೀಕ್ಷಕರೇ, ನಾಡಿನ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ತುಮಕೂರಿನ BH ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಇದ್ದೀವಿ. ಬನ್ನಿ, ಇವತ್ತು ಈ ಒಂದು ದೇವಾಲಯದಲ್ಲಿ ಯಾವ ಥರ ಸ್ವರ್ಣ ಗೌರಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಹಾಗೆ ಭಕ್ತಾದಿಗಳ ಸಮೂಹ ಎಷ್ಟಿದೆ, ಹಾಗೆ ಅವರನ್ನು ಕೂಡ ಮಾತಾಡ್ಸೋಣ. ನಮ್ಮೊಟ್ಟಿಗೆ ತುಮಕೂರು ಇತಿಹಾಸ ಪ್ರಸಿದ್ಧವಾದ ಶ್ರೀ ಸೋಮೇಶ್ವರ ದೇವಾಲಯದ ಅರ್ಚಕರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವರಿಗೂ ಹಾಗೂ ಎಲ್ಲರಿಗೂ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದೊಂದಿಗೆ ಎಲ್ಲರಿಗೂ ಶುಭವಾಗಲಿ. ಈ ಇತಿಹಾಸ ಪ್ರಸಿದ್ಧವಾದಂಥ ಸೋಮೇಶ್ವರ ದೇವಾಲಯದಲ್ಲಿ ನಡೆಯುತ್ತಿರುವ ಸ್ವರ್ಣ ಗೌರಿ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಕೈಲಾಸ ಶಿಖರ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾ ತತ್ರ ಮೋದಂತಿ ತನ್ಮೇ ಮನಃಶಿವ ಸಂಕಲ್ಪಮಸ್ತು. ಗಣಾಂಬಿಕಾಯ ವಿದ್ಮಹೆ ಮಹಾತಪಾಯ ಧೀಮಹಿ ತನ್ನೋ ಆದಿಶಕ್ತಿ ಸ್ವರ್ಣಗೌರಿ ಪ್ರಚೋದಯಾತ್. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ವಿಘ್ನೇಶ್ವರ ಪ್ರಚೋದಯಾತ್. ಕದ್ರುದ್ರಾಯ ಪ್ರಚೇದಸೆ ಮೇಡುಷ್ಟಮಾಯ ತವ್ಯಸೆ ಓಚೇಮಶಂತಮಗುಂ ಹೃದಯ ತನ್ನೋ ಶ್ರೀ ವೀರಭದ್ರೇಶ್ವರ ಪ್ರಚೋದಯಾತ್. ತೀಕ್ಷ್ಣಶೃಂಗಾಯ ವಿದ್ಮಹೆ ವೇದಪಾದಾಯ ಧೀಮಹಿ ತನ್ನೋ ಜೋಡಿ ನಂದೀಶ್ವರ ಪ್ರಚೋದಯಾತ್. ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನವು ತುಮಕೂರು ನಗರದ BH ರಸ್ತೆ ಭದ್ರಮ್ಮ ವೃತ್ತದಲ್ಲಿ ಸರಿಸುಮಾರು 400 ವರ್ಷಗಳ ಇತಿಹಾಸವುಳ್ಳದ್ದಾಗಿದೆ. ಇದು ಚೋಳರ ಕಾಲದಲ್ಲಿ ಅಂದು ಪ್ರತಿಷ್ಠಾಪನೆಗೊಂಡಿದ್ದು ಇಂದಿಗೂ ಸಹ ಪ್ರತಿ ವರ್ಷವೂ ಮಹಾಶಿವರಾತ್ರಿ, ಶ್ರಾವಣ ಮಾಸ ಹಾಗೂ ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಸಂಕ್ರಾಂತಿ, ಇತರೆ ಸಂಕ್ರಮಣ, ಅಮಾವಾಸ್ಯೆ, ಹುಣ್ಣಿಮೆಗಳೊಂದು ಸರಿಸುಮಾರು ಜನಗಳು ಭಕ್ತಾದಿಗಳು ಆಗಮಿಸುತ್ತಾರೆ. ಅವರವರ ಇಷ್ಟಾರ್ಥಗಳಿಗಾಗಿ ಸಕಲ ಪೂಜೆಗಳು ಸಹ ಭಗವಂತನಲ್ಲಿ ನೆರವೇರುತ್ತವೆ ಹಾಗೂ ಇಷ್ಟಾರ್ಥಗಳು ಸಹ ನೆರವೇರುತ್ತಾ ಬಂದಿವೆ. ಅದಕ್ಕೋಸ್ಕರ ಭಕ್ತಾದಿಗಳು ಆಗಮಿಸಿ ಅವರವರ ಇಷ್ಟಾರ್ಥ ಕೋರಿಕೆಯನ್ನು ಇಲ್ಲಿ ಈಡೇರಿಸಿಕೊಂಡು ಹೋಗುತ್ತಾರೆ. ಅದೇ ರೀತಿ ಶ್ರೀ ಗೌರಿ ಗಣೇಶ ಹಬ್ಬದಂದು ವಿಶೇಷವಾಗಿ ಶ್ರೀ ತುಮಕೂರು ಅಮಾನಿಕೆರೆಯಿಂದ ಮರಳು ಗೌರಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸುತ್ತೇವೆ. ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 4:30ರಿಂದ 5:00ವರೆಗೆ ಸ್ವರ್ಣ ಗೌರಿಯನ್ನು ಸ್ಥಾಪನೆ ಮಾಡಿ ಕಳಶದೊಂದಿಗೆ ಮುತ್ತೈದೆಯರು ಬಂದು ಅವರ ಇಷ್ಟಾರ್ಥಗಳಿಗೋಸ್ಕರ ಕುಂಕುಮಾರ್ಚನೆ, ಪಾರಾಯಣ ಅಂದರೆ ಸ್ವರ್ಣಗೌರಿ ಕಥೆಯನ್ನು, ಕುಂಕುಮಾರ್ಚನೆಯನ್ನು ಮಾಡಿ ಸ್ಥಾಪನೆಗೊಂಡ ನಂತರ ಅವರವರು ವಿವಿಧ ರೀತಿಯಾಗಿ ಪೂಜೆಗೊಳ್ಳುತ್ತಾರೆ ಸ್ವರ್ಣಗೌರಿಯವರು. ಇದರಿಂದ ಅವರ ಮುತ್ತೈದೆತನ ಹಾಗೂ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸಾವಿರಾರು ಜನರು ಸರಿಸುಮಾರು ವರ್ಷಗಳಿಂದ ಬಂದು ಅವರಿಗೋಸ್ಕರ ಪೂಜೆಗೊಳ್ಳುತ್ತಿದ್ದಾರೆ. ಶಿವಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವರಿಗೂ ಒಳ್ಳೆಯದಾಗಲಿ. ಸರಿಸುಮಾರು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಜನಸಂಖ್ಯೆ ಬರ್ಬೋದು? ಈಗ ನೀವು ಬಂದಿರುವಾಗ ಇದೇ ರೀತಿ ಸುಮಾರು ಏನಿಲ್ಲ ಅಂದರೂ ಸಾವಿರಾರು ಜನರು, 1,000 ಆಗ್ಬೋದು, 2,000 ಆಗ್ಬೋದು. ಅವವ ಅನುಗುಣಕ್ಕೆ, ಈಗ ಮಳೆ ಏನಾದರೂ ಅವಗುಣಕ್ಕೆ ಅನುಗುಣವಾಗಿ ಸರಿಸುಮಾರು ಹಾಗೂ ಇದು 9 ದಿನ 7 ದಿನ ಸ್ಥಾಪನೆ ಮಾಡಿರುತ್ತೇವೆ. ದಿನನಿತ್ಯನೂ ಸಹ ಕಡಿಮೆ ಬರುತ್ತಾರೆ, ಆದರೆ ಈ ದಿನ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಆಗಮಿಸುತ್ತಾರೆ. ದಿನನಿತ್ಯವೂ ಸಹ ಬಂದು ಹೋಗುತ್ತಾರೆ. ದಿನನಿತ್ಯವೂ ಪೂಜೆ, ನೈವೇದ್ಯ, ಪ್ರಸಾದದ ವ್ಯವಸ್ಥೆ ಇರುತ್ತದೆ.
ಹಾಗೂ ಕುಂಕುಮಾರ್ಚನೆಗಳು, ನಿತ್ಯ ಪೂಜಾ ಕರ್ಮಗಳು ನೆರವೇರುತ್ತವೆ. ಹಾಗೂ ಕ್ಷೇತ್ರನಾಥ ಸೋಮೇಶ್ವರ ಮಹಾಸ್ವಾಮಿಯವರಿಗೆ ದಿನನಿತ್ಯ ರುದ್ರಾಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಇದಕ್ಕಿಂತ ಲೋಕ ಕಲ್ಯಾಣವಾಗಲಿ. ಸರ್ವೇ ಜನಾಃ ಲೋಕಾ ಸಮಸ್ತ ಸುಖಿನೋ ಭವಂತು. ಶಿವಂ ಭೂಯಾತ್. ಮುತ್ತೈದೆಯರು ಬಾಗಿನ ಕೊಡುವಂಥ ಪದ್ಧತಿಗಳು ಏನು ಅಂತ ಕೂಡ ತಿಳಿಸ್ಕೊಡ್ತಾರೆ, ಬನ್ನಿ. ಪರಮೇಶ್ವರನ ಸನ್ನಿಧಾನದಿಂದ ಕೈಲಾಸದಿಂದ ಪಾರ್ವತಮ್ಮನವರು ಭೂಲೋಕಕ್ಕೆ ಬಂದಾಗ ಅವರನ್ನು ಕರೆದುಕೊಂಡು ಹೋಗಲು ನಂತರ ಗಣಪತಿಯು ಬರುತ್ತಾರೆ. ಆದರೆ ಸ್ವರ್ಣಗೌರಿ ಹಬ್ಬದಂದು ವಿಶೇಷವಾಗಿ ಮುತ್ತೈದೆಯವರು ನಿತ್ಯ ಕರ್ಮಾದಿಗಳನ್ನು ಪೂರೈಸಿಕೊಂಡು ಮಡಿ ವಸ್ತ್ರಗಳನ್ನು, ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಶುಚಿಭೂತರಾಗಿ ಗಂಗಾ ಧ್ಯಾನ ಹಾಗೂ ಕಲಶ ಧ್ಯಾನದೊಂದಿಗೆ ಸ್ವರ್ಣಗೌರಿಯನ್ನು ಪೂಜಿಸುತ್ತಾರೆ. ವಿಶೇಷವಾಗಿ ಮುತ್ತೈದೆಯರು ಅರಿಶಿನ ಕುಂಕುಮ ಉಡಿ ತುಂಬುವುದು ಅಂದರೆ ಮಡಿಲು ತುಂಬುವುದು ಎಂದು ಅರ್ಥ. ಆ ಸ್ವರ್ಣಗೌರಿಗೆ 16 ಗಂಟುಗಳಿಂದ ಗಂಟು ಹಾಕಿದ ದಾರವನ್ನು ಅಂಗೈಲಿ ಕಂಕಣ ಧಾರಣೆಯನ್ನು ಮಾಡಿಕೊಂಡು ಹಾಗೂ ಜೊತೆಯಲ್ಲಿ ಅಥವಾ ಸನ್ನಿಧಾನದಲ್ಲಿ ಬಂದಿರುವಂಥ ಇನ್ನು ಉಳಿದ ಮುತ್ತೈದೆಯರಿಗೂ ಸಹ ಆ ದಾರದಲ್ಲಿ ಹೂವನ್ನು ಹಾಕಿ ವಿಳೆದೆಲೆಯನ್ನು ಹಾಕಿ ಅವರವರ ಅನುಸಾರವಾಗಿ ಕಂಕಣ ಧಾರಣೆಯನ್ನು ಮಾಡಿಕೊಂಡು ಅವರಿಗೆ ಉಡಿ ತುಂಬುವಾಗ, ಮಡಿಲು ತುಂಬುವಾಗ ಬಾಗಿಣದ ಹೊಸ ಮರವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಡಿಲಕ್ಕಿ, ಬೆಲ್ಲ, ಕೊಬ್ಬರಿ ಬಟ್ಟಲು, ಬಳೆ ಬಿಚ್ಚಾಲೆ ಅಂದರೆ ಬಾಗಿಣದ ಸಾಮಾನು ಎಂದು ಕರೆಯುತ್ತಾರೆ. ಅದರಲ್ಲಿ ಮುತ್ತೈದೆಗೆ ಬೇಕಾದ ಸಾಮಗ್ರಿಗಳು ಇರುತ್ತವೆ. ಕಳಸ, ಕನ್ನಡಿಯೊಂದಿಗೆ ಮತ್ತು ಚಿಲ್ಲರೆ ಅಂದರೆ ಸುವರ್ಣ ದಕ್ಷಿಣೆಯನ್ನು ಇಟ್ಟು ಮತ್ತು ನೆನೆಹಕ್ಕಿ, ನೆನೆಗಡಲೆ ಮತ್ತು ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ಹಾಗೂ ಇದೆಲ್ಲವನ್ನು ಸಹ ಅವರು ಮನೆಯಲ್ಲಿ ಮಾಡಿಕೊಂಡು ಬಂದಿರುವಂತಹ ಭೋಜನ ಅಂದರೆ ಮಾತಾ ಅನ್ನಪೂರ್ಣೇಶ್ವರಿಗೆ ಪ್ರಿಯವಾದಂತಹ ಒಬ್ಬಿಟ್ಟು, ಇತರೆ ಪಾಯಸ, ಗೋಧಿ ಪಾಯಸ, ಸಕ್ಕರೆ ಪಾಯಸ, ಹಾಲು ಕೀರು ಈ ರೀತಿಯಾಗಿ ಅದನ್ನು ಸಹ ತೆಗೆದುಕೊಂಡು ಬಂದು ಸ್ವರ್ಣಗೌರಿಗೆ ನೈವೇದ್ಯವನ್ನು ಮಾಡುತ್ತಾರೆ. ಹಾಗೂ ಹಸಿರು ಬ್ಲೌಸು ಅಂದರೆ ಕಣ ಅಂದರೆ ಬ್ಲೌಸ್ ಪೀಸ್ ಇದನ್ನು ಸಹ ಇಟ್ಟು ಹಾಗೂ ಅದರೊಳಗಡೆ ಹಣ್ಣುಗಳು, ಫಲಪಂಚಾಮೃತಗಳು, ಬಾಳೆಹಣ್ಣು, ಸೇಬು ಹಾಗೂ ಮೂಸುಂಬೆ, ಕಿತ್ತಲೆ ಹೀಗೆ 5 ರೀತಿಯ ಫಲಗಳನ್ನು ಇಟ್ಟು ಬಾಗಿಣವನ್ನು ದೇವಿಗೆ ಅರ್ಪಿಸುತ್ತಾರೆ. ಅಂದರೆ ಸದಾ ನಮ್ಮ ಮನೆಯಲ್ಲಿ ಹಣ್ಣು ಹಾಗೂ ದವಸ, ಧನ, ಧಾನ್ಯಗಳು ಯಾವಾಗಲೂ ನಿನ್ನಿಂದ ನಮ್ಮ ಮನೆಯಲ್ಲಿ ತುಂಬಿರಲಿ, ಯಾವಾಗಲೂ ಮನೆಯಲ್ಲಿ ಸಂತೋಷವಾಗಿರಲಿ, ನೆಮ್ಮದಿ ಇರಲಿ ಎನ್ನುವ ರೀತಿಯಲ್ಲಿ ಅವೆಲ್ಲವನ್ನು ಸೂಚಿತವಾಗಿ ಇಟ್ಟಿರುತ್ತಾರೆ. ಇದನ್ನು ಸಹ ಕೆಲವರು ನೂತನವಾಗಿ ಮದುವೆಯಾದ ದಂಪತಿಗಳು, ಹೆಣ್ಣು ಮಕ್ಕಳು ವಿಶೇಷವಾಗಿ 5 ಜನ ಮುತ್ತೈದೆಯರಿಗೆ ಬಾಗಿಣವನ್ನು ಸಹ ಕೊಡುವ ಪದ್ಧತಿ ಇದೆ. ಗೌರಿಗೆ ಅರ್ಪಿಸಿದ್ದನ್ನು ಅವರ ತಾಯಿಗೆ, ನಂತರ ಇಲ್ಲಿ ಬಂದಿರುವ ಅಥವಾ ಸಂಬಂಧಿಕರು ಅವರ ಬಂಧುಗಳಿಗೆ ಪ್ರಸಾದವನ್ನು ಮಾಡಿಸಿ ಇಲ್ಲಿ ಬಾಗಿಣವನ್ನು ಆ ಮುತ್ತೈದೆಯರಿಗೆ ದೇವಿಗೆ ಅರ್ಪಿಸಿ ನಂತರ ಅವರಿಗೆ ಅರ್ಪಿಸುತ್ತಾರೆ. ಈ ರೀತಿಯಾಗಿ ನಡೆದುಕೊಂಡು ಬಂದಿರುತ್ತದೆ ಎಂಬುದಾಗಿ ತಿಳಿಸಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರಿನ ದೇವಾಲಯದ ವಿದ್ವಾನ್ ಮೋಹನ್ ಕುಮಾರ್ ಅವರು ತಿಳಿಸಿಕೊಟ್ಟಂತೆ ಅರ್ಚಕರು ತಿಳಿಸಿಕೊಟ್ಟಿದ್ದಾರೆ ಹೇಗೆಲ್ಲ ಬಾಗಿನ ಮುತ್ತೈದರಾದವರು ಬಾಗಿನವನ್ನು ಹೇಗೆ ಸಮರ್ಪಣೆ ಮಾಡ್ತಾರೆ, ಹಾಗೆ ಬಾಗಿನ ಒಳಗಡೆ ಇರುವಂಥ ಧಾನ್ಯ ದವಸಗಳಾಗಿರ್ಬೋದು, ಫಲಗಳಾಗಿರ್ಬೋದು, ಪುಷ್ಪಗಳಾಗಿರ್ಬೋದು, ಹಸಿರು ಬಳೆ ಆಗಿರ್ಬೋದು, ಹಾಗೆ ಬ್ಲೌಸ್ ಪೀಸ್ ಆಗಿರ್ಬೋದು, ಇದಿಷ್ಟನ್ನು ತವರ ಮನೆಯಿಂದ ಮುತ್ತೈದೆಯರಿಗೆ ಕೊಟ್ಟಿರುವಂಥ ಬಾಗಿನದ ಪದ್ಧತಿಗಳನ್ನು ಕೂಡ ತುಂಬ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಭಕ್ತಾದಿಗಳಿದ್ದಾರೆ ನಮ್ಮೊಟ್ಟಿಗೆ, ಬನ್ನಿ ಮಾತಾಡ್ಸೋಣ. ಈ ದೇವಾಲಯದಲ್ಲಿ ನಮ್ಮೊಟ್ಟಿಗೆ ಮತ್ತೋರ್ವ ಭಕ್ತಾದಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮೌನ. ಮೌನ ಅವರು ನಮ್ಮೊಟ್ಟಿಗೆ ಮೌನ ಅವರ ಕುಟುಂಬ ಕೂಡ ನಮ್ಮೊಟ್ಟಿಗಿದೆ. ಎಲ್ಲಿಂದ ಬರ್ತಾ ಇರೋದು ಮೇಡಮ್ ನೀವು? ನಾವು ತುಮಕೂರಿಂದನೇ ಬರ್ತಾ ಇದ್ದೀವಿ. ತುಮಕೂರಿಂದ. ಎಷ್ಟು ವರ್ಷಗಳಿಂದ ಈ ಒಂದು ದೇವಾಲಯಕ್ಕೆ ಬರ್ತಾ ಇದ್ದೀರಾ? ನಾವೊಂದು 10 ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮದುವೆ ಆಗಿ 10 ವರ್ಷ ಆಯಿತು, ಅವಾಗಿಂದನೂ ಬರ್ತಾ ಇದ್ದೀವಿ ಇಲ್ಲಿಗೆ. 10 ವರ್ಷಗಳಿಂದ ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ. ಓಕೆ, ಸ್ವರ್ಣಗೌರಿ ವ್ರತ 10 ವರ್ಷದಿಂದ ಇಲ್ಲಿಯವರೆಗೆ ಆಗಿರುವಂಥ ವ್ಯತ್ಯಾಸಗಳೇನು ನಿಮ್ಮ ಜೀವನದಲ್ಲಿ? ಅದು ಹೇಳೋಕ್ಕೆ ಆಗಲ್ಲ, ಪೂಜೆ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ತುಂಬ ಶಕ್ತಿ ಇರುತ್ತೆ. ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗೂ ಮಾಡ್ತೀವಿ.
ಹಾಗೆ ಪ್ರತಿ ವರ್ಷ ವ್ರತಗಳನ್ನು ಮಾಡ್ತೀವಿ, ಬಂದು ಪೂಜೆ ಕೂಡ ಮಾಡ್ಕೊಂಡು ಹೋಗ್ತೀವಿ. ತುಂಬ ಒಳ್ಳೆಯದಾಗಿದೆ ನಮಗೆ. ಎಷ್ಟು ದಿನಗಳಿಂದ ಈ ವ್ರತವನ್ನು ಮಾಡ್ಕೊಂಡು ಬರ್ತೀರಾ ನೀವು? ಮದುವೆ ಆದಾಗಿಂದ ಮಾಡ್ತಾ ಇದ್ದೀವಿ. ಅಂದರೆ ಶ್ರಾವಣ ಮಾಸ ಶುರುವಾದ ನಂತರ ಎಷ್ಟು ದಿನಗಳಿಂದ ಈ ಒಂದು ಮಂಗಳಗೌರಿ ವ್ರತನ ಮಾಡಿಕೊಂಡು ಜೊತೆಗೆ ಬಂದು ದೇವಸ್ಥಾನಕ್ಕೆ ಬಂದು ಮಡಲನ್ನು ಅರ್ಪಿಸ್ತೀರಾ? ಹೌದು, ನಾವು ಈಗ ಸ್ಟಾರ್ಟ್ ಆಗುತ್ತಲ್ವ ಮಂಗಳಗೌರಿ ವ್ರತ, ಅವಾಗಿಂದನೂ ನಾವು ಶ್ರಾವಣದ ಸ್ಟಾರ್ಟ್ ಆದಾಗಿಂದನೂ ಪೂಜೆ ಮಾಡಿ ಕೊನೆಗೆ ಇಲ್ಲಿ ಗೌರಿಗೆ ಬಂದು ಪೂಜೆ ಮಾಡ್ತೀವಿ. ನೀವು ಬಾಗಿನವನ್ನು ಕೊಡುವಂಥ ಪದ್ಧತಿಗಳನ್ನು ಇಟ್ಟಿದ್ದೀರಾ? ಹೌದು, ಪ್ರತಿ ವರ್ಷ ನಾವು ಬಾಗಿನವನ್ನು ಕೊಡ್ತೀವಿ. ಇಲ್ಲಿ ಬಂದು ಗೌರಿಗೆ ಬಾಗಿನವನ್ನು ಕೊಟ್ಟು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಓಕೆ, ನಮ್ಮೊಟ್ಟಿಗೆ ಮೌನ ಅವರ ಕುಟುಂಬ ಕೂಡ ಇದೆ, ಅವರ ಅತ್ತೆಯವರು ಕೂಡ ಮಾತನಾಡ್ತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ. ನಾನು ರಿಟೈರ್ಡ್ ಟೀಚರು. ನಾವು ಇಲ್ಲಿ ತುಮಕೂರಿನ ಒಂದು ವಾಸಿಯಾಗಿದ್ದೇನೆ. ಇಲ್ಲಿ ಇವಾಗ ಎಲ್ಲರಿಗೂ ನಾನು ಇವತ್ತು ಹೇಳೋದೇನೆಂದರೆ ಗೌರಿ ಹಬ್ಬದ ಶುಭಾಶಯಗಳು. ಈ ಗೌರಿ ಹಬ್ಬ ಅಂದ ತಕ್ಷಣ ಹೆಣ್ಮಕ್ಳಿಗೆ ಒಂದು ತುಂಬ ಸಂತೋಷವಾದ ಹಬ್ಬ ಮತ್ತು ತುಂಬ ಇಷ್ಟವಾದ ಹಬ್ಬ. ಎಲ್ಲರೂ ಬಂದೋದು, ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಒಬ್ಬರಿಗೊಬ್ಬರು ಬಾಗಿಣವನ್ನು ಕೊಡೋದು, ಇದೆಲ್ಲ ತುಂಬ ಸಂತೋಷ ತರುತ್ತೆ. ಎಲ್ಲನೂ ಒಂಥರ ಹೆಣ್ಮಕ್ಳಿಗೆ ತುಂಬ ಖುಷಿಯನ್ನು ತರುತ್ತೆ. ನಮಗೆ ತುಂಬ ಇಷ್ಟ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ನಾವು ಗೌರಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನನಗಂತೂ ತುಂಬ ಸಂತೋಷ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾವು ಯಾವಾಗಲೂ ಪೂಜೆ ಮಾಡ್ತೀವಿ. ನೀವು ಎಷ್ಟು ದಿನಗಳಿಂದ ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇರ್ತೀರಾ ಈ ಒಂದು ಹಬ್ಬಕ್ಕೆ? ಪ್ರಿಪ್ರೇಷನ್ ಅಂತಂದರೆ ಶ್ರಾವಣ ಶುರುವಾಯಿತು ಅಂದ್ರೆ ಒಂದೊಂದು ಹಬ್ಬ ಸ್ಟಾರ್ಟ್ ಆಗ್ತಿರುತ್ತೆ. ಒಂದೊಂದು ವಾರ ಒಂದೊಂದು ಥರ ಪೂಜೆ ಹಬ್ಬಗಳು ಕಂಟಿನ್ಯೂಷನ್ ಆಗಿ ಬರ್ತಾನೆ ಇರುತ್ತೆ. ಅದರಲ್ಲಿ ಗೌರಿ ಅಂತೂ ಇನ್ನೂ ಇಂಪಾರ್ಟೆಂಟ್ ಆಗುತ್ತದೆ. ನಾವೆಲ್ಲನೂ ತುಂಬ ಸಂತೋಷದಿಂದ ಅಕ್ಕ ತಂಗಿರು ಕರೆಸಿ, ತಾಯಿದೀರು ಕರೆಸಿ, ಅಕ್ಕ ತಂಗಿರು ಎಲ್ಲ ಸೇರಿಕೊಂಡು ಹಬ್ಬ ಮಾಡೋದೇ ಒಂದು ಖುಷಿ. ನಾವಿವತ್ತು ಬಂದಿದ್ದೀವಿ, ಎಲ್ಲ ಸೇರಿ ಕುಟುಂಬ ಸಮೇತರಾಗಿ ಬಂದಿದ್ದೀವಿ. ನಿಮ್ಮ ಈ ಪದ್ಧತಿಗಳನ್ನು ತಿಳಿಸ್ಕೊಟ್ಟವ್ರು ಯಾರು? ನೀವು ಈ ಥರ ಮಂಗಳಗೌರಿ ವ್ರತ ಮಾಡಬೇಕು, ಈ ಆಚರಣೆಯನ್ನು ಪಾಲ್ಗೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತಿಳಿಸ್ಕೊಟ್ಟವ್ರು ಯಾರು ನಿಮಗೆ? ನಮ್ಮ ತಾಯಿಯವರು ಇದ್ರು ಮೊದಲು. ಅವರು ನಮ್ಮ ತಾಯಿಗೆ 4 ಜನ ಹೆಣ್ಮಕ್ಳು. ನಮ್ಮ ತಾಯಿ ಮಧುಗಿರಿಯವರು. ಎಲ್ಲರನ್ನೂ ಕರೆದು ಪೂಜೆ ಮಾಡಿಸೋದು, ಹೆಣ್ಮಕ್ಳಿಗೆ ಪೂಜೆ ಯಾವ ಥರ ಮಾಡಬೇಕು, ಯಾವ ಥರ ಬಾಗ್ನ ಕೊಡಬೇಕು, ಎಲ್ಲ ಅದು ನಮಗೆ ತಾಯಿ ಕಡೆಯಿಂದನೇ ಬಂದಿದೆ. ನಾವು ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಹಾಗೆ ಮೌನ ಅವರ ಕುಟುಂಬದಲ್ಲಿರುವಂಥ ಮತ್ತೋರ್ವ ಭಕ್ತಾದಿಗಳಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ರಾಧಾ ಅಂತ. ನಾನು ಟೀಚರ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್. ನಮಗೂ ಕೂಡ ಸಹ ಗೌರಿ ಹಬ್ಬದ ಶುಭಾಶಯಗಳು. ಓಕೆ, ನೀವು ಈ ಒಂದು ಹಬ್ಬವನ್ನು ಎಷ್ಟು ದಿನಗಳ ಹಾಗೆ ಎಷ್ಟು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀರಾ? ತುಂಬ 60 ಇಯರ್ಸ್ ಆಯಿತು ನನಗೀಗ. ಸೊ ಆವಾಗಲಿಂದ ಅಮ್ಮ ಅಪ್ಪ ಎಲ್ಲ ಹೇಳ್ಕೊಟ್ಟಂಗೆ ಮಾಡ್ತಾಯಿದ್ದೀವಿ. ಈಗಲೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆನೂ ಗೌರಿ ಗಣೇಶ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಈಗ ಅಕ್ಕನ ಮನೆಗೆ ಬಂದಿದ್ದೀವಿ, ಬ್ಯಾಂಗ್ಳೂರು ನಮ್ಮದು. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬಂದು ಹಬ್ಬವನ್ನು ಆಚರಿಸುವಂಥ ಖುಷಿ ಎಷ್ಟಿದೆ? ಹಾಗೆ ಈ ಒಂದು ಹಬ್ಬ 60 ವರ್ಷದಿಂದ ಇಲ್ಲಿಯವರೆಗೆ ಆಗಿರುವಂಥ ಬದಲಾವಣೆಗಳೇನು? ಬದಲಾವಣೆ ಅಂದರೆ ತುಂಬ ಬದಲಾವಣೆ ಆಗಿದೆ. ತುಂಬ ಚೆನ್ನಾಗಿದ್ದೀವಿ. ಫ್ಯಾಮಿಲಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿದ್ದೀವಿ ಒಂದಕ್ಕೊಂದಕ್ಕೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಅದೆಲ್ಲ ದೇವ್ರ ದಯೆನೇ, ಗೌರಮ್ಮನ ದಯೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ನೀವು ಈ ಒಂದು ಹಬ್ಬದ ದಿನದಂದು ಹಾಗೆ ಹಬ್ಬದ ವಿಶೇಷದಂದು ಎಷ್ಟು ದಿನ ಆಚರಿಸ್ತೀರಾ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಪ್ರತಿ ಮಂಗಳಗೌರಿ ವ್ರತ ಮಾಡ್ತೀವಿ, ಆಮೇಲೆ ಶ್ರಾವಣದಲ್ಲಿ, ಮತ್ತು ಇದನ್ನು ಈ ಗೌರಿ ಹಬ್ಬ ಮಾಡ್ತೀವಿ. 2 ಮುಗಿಸಿ ಆಮೇಲೆ ಎಲ್ಲ ಇದು ಮಾಡ್ಕೊಳ್ತೀವಿ, ಬಾಗಿನ ಕೊಡ್ತೀವಿ. ಎಲ್ಲರಿಗೂ ಮುತ್ತೈದರಿಗೆ ಕರೆದು ಬಾಗಿನ ಎಲ್ಲ ಕೊಡ್ತೀವಿ. ಓಕೆ, ಬಾಗಿನವನ್ನು ಕೊಡುವಂಥ ನಿಟ್ಟಿನಲ್ಲಿ ನಿಮಗೆ ಆಗಿರುವಂಥ ಲಾಭಗಳೇನು? ಲಾಭಗಳು ಅಂತಂದರೆ ಸಂತೋಷವಾಗಿರೋದೆ. ಫ್ಯಾಮಿಲಿ ಎಲ್ಲರೂ ಸಂತೋಷವಾಗಿದ್ದೀವಲ್ಲ, ಗಂಡ ಹೆಂಡತಿ ಸಂಸಾರ ಎಲ್ಲ ಚೆನ್ನಾಗಿದ್ದೀವಲ್ಲ, ಅದೇ ಲಾಭಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಸೋಮೇಶ್ವರ ದೇವಾಲಯದಲ್ಲಿ ಮೌನ ಅವರ ಕುಟುಂಬ ಕೂಡ ತಮ್ಮ ಆಚಾರ ವಿಚಾರಗಳು ಹಾಗೆ ತಮ್ಮ ಖುಷಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಗೌರಿ ಹಬ್ಬದಂದು ಇಂದು ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀರಾ ಗೌರಿ ಹಬ್ಬವನ್ನು? ಸುಮಾರು 20 ವರ್ಷದಿಂದ ಮೇಡಮ್. 20 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಓಕೆ, ಈ ಹಿಂದೆ ನಿಮಗೆ ಸಿಕ್ಕಿರುವಂಥ ಫಲಗಳೇನು? ಮೊದಲು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ವು, ಈಗ ಇದು ಮಾಡ್ಕೊಂಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ಎಷ್ಟು ವರ್ಷದಿಂದ ಅಂದರೆ 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಪ್ರತಿ ವರ್ಷವೂ ಒಂದೊಂದು ರೀತಿಯಾಗಿ ಬೇರೆ ಥರ ಪೂಜೆನ ನಡೆಸ್ತೀರಾ ಅಥವಾ ಒಂದೇ ರೀತಿಯಾಗಿ ನಡ್ಸ್ಕೊಂಡು ಬರ್ತೀರಾ? ಒಂದೇ ರೀತಿಯಾಗಿ ನಡೆಸ್ತೀನಿ, ಇನ್ನೂ ಅದ್ದೂರಿಯಾಗಿ ನಡೆಸ್ಕೊಂಬತ್ತಾ ಇದ್ದೀನಿ. ವರ್ಷ ಕಳೆದಂತೆ ಇನ್ನೂ ಹೆಚ್ಚು ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಸ್ಥಳ ಇಲ್ಲೇ ತುಮಕೂರೇ. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? 20 ವರ್ಷದಿಂದ. 20 ವರ್ಷದಿಂದ ಇದೇ ದೇವಸ್ಥಾನಕ್ಕೆ ಬರ್ತೀರಾ. ಈ ವ್ರತವನ್ನು ಯಾವ ರೀತಿ ಮಾಡ್ತೀರಾ? ಫಸ್ಟು ಇದು ಶ್ರಾವಣ ಬರ್ತಿದ್ದಂಗೆ ಮಂಗಳಗೌರಿ ಪೂಜೆ ಅಂತ ಮಾಡ್ತಾರೆ. ಗೌರಿ ಹಬ್ಬ ಬರೋವರೆಗೂ ಮಾಡ್ತಾರೆ. ಅದು ಇದೇ ಥರನೇ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಇದು ಮಾಡ್ತೀವಿ.
ನೀವು ಮನೆಯಲ್ಲಿ ಗಣೇಶ ಗೌರಿ ಏನಾದರೂ ತರ್ತೀರಾ? ಇಲ್ಲ ಮೇಡಮ್. ಬಂದು ದೇವಸ್ಥಾನದಲ್ಲೇ ಮಾಡ್ಕೊಂಡು ಹೋಗ್ತೀರಾ? ಓಕೆ, ನೀವು ಬಾಗಿನ ಕೊಡೋ ಎಷ್ಟು ಜನರಿಗೆ ಕೊಡ್ತೀರಾ ಬಾಗಿನ? ಅಷ್ಟು ಜನಕ್ಕೆ ಏನಿಲ್ಲ, ಇಲ್ಲಿ ಮಡ್ಲು ತುಂಬ್ತೀವಿ ಅಷ್ಟೇ. ಮಡ್ಲು ತುಂಬಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀರಾ. ನಮ್ಮೊಂದಿಗೆ ಮತ್ತೋರ್ವ ಭಕ್ತಾದಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಎಲ್ಲಿಂದ ಬರ್ತಾ ಇರೋದು? ತುಮಕೂರಿಂದನೇ ಬಂದಿದ್ದೀವಿ. ತುಮಕೂರಿಂದ ಬಂದಿರೋದು. ಓಕೆ, ನಿಮ್ಮ ಹೆಸರು? ಶಶಿಕಲಾ ಅಂತ. ಶಶಿಕಲಾ ಅವರು. ಓಕೆ, ಎಷ್ಟು ವರ್ಷದಿಂದ ಈ ಒಂದು ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀರಾ? ಹಾಗೆ ಈ ವ್ರತದ ಹಿನ್ನೆಲೆ ಏನು ಮೇಡಮ್? ಈ ವ್ರತ ಮಾಡೋದ್ರಿಂದ ತುಂಬ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗತ್ತೆ ಅನ್ನೋದೊಂದು ಪದ್ಧತಿ ಇದೆ. ಸೊ ನೆಕ್ಸ್ಟ್ ಬರೋದೇ ಗಣಪತಿ ಹಬ್ಬ. ಅವರಿಗೆ ಗಂಡು ಮಕ್ಳಿಗಾದರೆ ಇದು ಹೆಣ್ಣು ಮಕ್ಳಿಗಾಗತ್ತೆ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ, ಅವ್ರು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅಂದ್ಬಿಟ್ಟೆ ಅವಳು ಇವತ್ತು ಆ ಯೋಗ ಬಂದಿದೆ, ದೇವ್ರಿಗೆ ಬಂದಿರೋ ಯೋಗ ಇವತ್ತು ಬಂದಿದೆ, ಅವ್ರ ಜೊತೆ ನಾನು ಬಂದಿದ್ದೀನಿ ಮೇಡಮ್. ಓಕೆ, ನೀವು ಇದೇ ಫಸ್ಟ್ ಟೈಮ್ ಆಚರಿಸ್ತಾ ಇರೋದು? ಬಂದಿರೋದು ಇದೇ ಫಸ್ಟ್ ಆಚರಣೆ ಮಾಡ್ತಾ ಇರೋದು. ಓಕೆ, ಈ ವರ್ಷದಿಂದ ಪ್ರಾರಂಭಿಸಿದ್ದೀರಲ್ವಾ, ಈ ಒಂದು ಹೊಸ ದಿನ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತಿನ ದಿನ? ಒಳ್ಳೇದಾಗುತ್ತೆ, ದೇವ್ರಂದ್ರೇ ಒಂದು ಮೋಟಿವೇಶನ್, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಒಳ್ಳೇದಾಗತ್ತೆ ಅಂತಲೇ ನಾವು ಬಂದಿದ್ದೀವಿ, ಒಳ್ಳೇದು ಆಗುತ್ತೆ ಸಹ. ಒಳ್ಳೇದು ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ. ಓಕೆ, ನಿಮಗೆ ಈ ಒಂದು ಹಬ್ಬ ಮಾಡಬೇಕು ಅಂತ ಯಾಕೆ ಅನಿಸ್ತು? ಈ ಒಂದು ಗೌರಿ ವ್ರತ ಮಾಡಬೇಕು ಅಂತ ಯಾಕೆ ಅನಿಸ್ತು? ಮೇಯ್ನು ಹೆಣ್ಮಕ್ಳಿಗೆ ಒಂದು ಒಳ್ಳೇದಾಗತ್ತೆ ಅನ್ನೋ ಭಾವನೆಗಳು ಎಲ್ಲರಿಗೂ ಮೂಡುತ್ತೆ. ಹಾಗಾಗಿ ಬಂದು ಗೌರಿ ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಹಿಂದಿನ ಕಾಲದಿಂದನೂ ಅದು ಆಚರಣೆ ಬಂದಿದೆ. ಹಾಗಾಗಿ ಆ ದೇವ್ರಿಗೂ ಮಡ್ಲಕ್ಕಿಗೆ ಸಲ್ಲಿಸಿ ಹೆಣ್ಮಕ್ಳು ತೃಪ್ತಿ ಪಡೋ ಒಂದು ಯೋಗ ಅಂದರೆ ಅದು ಗೌರಿ ಗಣೇಶ ಹಬ್ಬನೇ. ನೀವು ಉಪವಾಸ ಏನಾದರೂ ವ್ರತ ಏನಾದ್ರು ವಾರದಿಂದ ಮಾಡ್ಕೊಂಡು ಬಂದಿದ್ದೀರಾ ಅಥವಾ? ಇಲ್ಲ ಮೇಡಮ್, ಅದೇನಿಲ್ಲ. ಬಟ್ ಆಚರಣೆ ಮಾಡೋರು ಇದ್ದಾರಲ್ಲ. ಓಕೆ, ಧನ್ಯವಾದಗಳು ಮೇಡಮ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಇವತ್ತು ನಾವು ಸೋಮೇಶ್ವರ ದೇವಾಲಯದ ಒಳಭಾಗದಲ್ಲಿ ಇದ್ದೀವಿ. ಜನ ಸಮೂಹ ಹಾಗೆ ಭಕ್ತಾದಿಗಳು ಎಷ್ಟರ ಮಟ್ಟಿಗೆ ಬಂದಿದ್ದಾರೆ, ಹಾಗೆ ಬಾಗಿನ ಕೊಡುವಂಥರಾಗಿರ್ಬೋದು, ಹಾಗೆ ಪೂಜೆ ಸಾಮಗ್ರಿಗಳನ್ನು ತಂದಿರೋವಂಥರಾಗಿರ್ಬೋದು, ಪೂಜೆ ಮಾಡಿಸೋಕೆ ಅಂತ ಬಾಗಿನ ಸಮೇತರಾಗಿ ಬಂದಿರುವಂಥ ಭಕ್ತಾದಿಗಳನ್ನ ನೋಡ್ತಾ ಇರ್ಬೋದು. ಜೊತೆಗೆ ಎಷ್ಟರ ಮಟ್ಟಿಗೆ ದೇವರ ಸನ್ನಿಧಿಯಲ್ಲಿ ನಿಂತು ಪೂಜೆಯನ್ನು ಸಲ್ಲಿಸೋಕೆ ಅಂತ ಬಂದಿರುವಂಥ ಭಕ್ತಾದಿಗಳನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಟೇಬಲ್ ಮೇಲೆ ಇಟ್ಟಿರುವಂಥ ಬಾಗಿನಗಳಾಗಿರ್ಬೋದು, ಅವರ ಮನೆಯಿಂದ ತಂದಿರುವಂಥ ಬಾಗಿನಗಳನ್ನು ಪೂಜೆ ದೇವರಿಗೆ ಸಲ್ಲಿಸಿ, ಹಾಗೆ ತದನಂತರ ಆ ಒಂದು ಬಾಗಿನವನ್ನು ಮುತ್ತೈದರಿಗೆ ಕೊಡುವಂಥ ಬಾಗಿನವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಮನೆಯಿಂದ ಪೂಜಾ ಸಾಮಗ್ರಿಗಳನ್ನು ತಂದು ತಟ್ಟೆಯಲ್ಲಿ ಹೂವು ಹಾಗೆ ಉದ್ಬತ್ತಿ ಕರ್ಪೂರವನ್ನೆಲ್ಲಿಟ್ಟು ಪೂಜೆಗೋಸ್ಕರ ಎಲ್ಲವನ್ನು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮುತ್ತೈದವರು ಕೂಡ. ನೀವು ಅದನ್ನು ಗಮನಿಸ್ಬೋದು. ಮನೆಯಿಂದ ಫಲಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ದೇವಿಗೆ ಹೂ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅರಿಶಿನ ಕುಂಕುಮದ ಬಟ್ಟಲೊಂದಿಗೆ ತಂದು ದೇವಿಗೆ ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸ್ವರ್ಣಗೌರಿಯ ಒಂದು ಮಣ್ಣಿನ ಗೌರಿಯನ್ನು ದೇವರಿಗೆ ಹೂವು ಆಗಿರ್ಬೋದು, ಶಾವಂತಿಗೆ ಹೂವು ಹಾಗೆ ಬ್ಲೌಸ್ ಪೀಸ್ಗಳಾಗಿರ್ಬೋದು, ನಾನಾ ರೀತಿಯ ಬ್ಲೌಸ್ ಪೀಸ್, ಕಾಯಿ ಜೊತೆಗೆ ಸೀರೆ ವಸ್ತ್ರಗಳನ್ನೆಲ್ಲವನ್ನು ಹಾಕಿ ಪೂಜೆಯನ್ನು ಮಾಡಿದ್ದಾರೆ ಭಕ್ತಾದಿಗಳು. ನಾನಾ ಊರುಗಳಿಂದ ಬಂದು ದೇವರಿಗೆ ಅರಿಶಿನ ಕುಂಕುಮದ ಜೊತೆಗೆ ಹೂಗಳು ಹಾಗೆ ವಸ್ತ್ರಗಳನ್ನು ಇಟ್ಟು ಬಳೆಗಳನ್ನು ಇಟ್ಟು ಕೂಡ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರೋವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರು ರಸ್ತೆಯಲ್ಲಿರುವಂಥ BH ರಸ್ತೆಯಲ್ಲಿರುವಂಥ ಸೋಮೇಶ್ವರ ದೇವಾಲಯದಲ್ಲಿ ಇವತ್ತು ನಾವಿದ್ದು ಹೇಗೆಲ್ಲ ಸ್ವರ್ಣಗೌರಿ ಹಬ್ಬವನ್ನು ಆಚರಿಸಿದ್ದಾರೆ, ಹಾಗೆ ಅದರ ಹಿನ್ನೆಲೆ ಏನು, ಹಾಗೆ ಭಕ್ತಾದಿಗಳನ್ನು ಕೂಡ ಮಾತಾಡಿಸಿದ್ದೇವೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಾನು ಲಾವಣ್ಯ.